ನೋಡಿ, ಸಾಮಾನ್ಯವಾಗಿ ದಿನ ಭವಿಷ್ಯ, ಮತ್ತೆ ತಿಂಗಳ ಭವಿಷ್ಯ, ಮತ್ತೆ ವರ್ಷ ಭವಿಷ್ಯ ಅಂತ ಕೇಳುವಂಥದ್ದು ಇರುತ್ತೆ. ಆದರೆ ಈ ಸಂಕ್ರಾಂತಿ ಹಬ್ಬದ ವಿಚಾರದಲ್ಲಿ ನಾವು ನೋಡಿದಾಗ, ಸೂರ್ಯನ ಆಧಾರದ ಮೇಲೆ ಚಲನವಲನದಿಂದ ಯಾವೆಲ್ಲ ರಾಶಿಗಳಿಗೆ ಶುಭ, ಅಶುಭ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇರುತ್ತೆ. ಚಂದ್ರನ ಆಧಾರದ ಮೇಲೆ ದಿನ ಭವಿಷ್ಯವನ್ನ ಲೆಕ್ಕಾಚಾರವನ್ನ ಮಾಡಬಹುದು. ಅಂದ್ರೆ ಈ ದಿನ ಹೇಗಿರುತ್ತೆ? ಏನಾದರೂ ಸಮಸ್ಯೆಗಳಿದೆಯಾ? ಏನಾದರೂ ಕೆಲಸದಲ್ಲಿ ತೊಂದರೆ ಇದೆಯಾ? ಅಥವಾ ಎಲ್ಲಾದ್ರೂ ದೂರದ ಪ್ರಯಾಣ ಹೋದಂಥ ಸಂದರ್ಭದಲ್ಲಿ ಏನಾದ್ರು ಸಮಸ್ಯೆಗಳು ಬರುತ್ತಾ ಅನ್ನುವಂಥದ್ದು ಇರುತ್ತೆ. ಆದರೆ ಒಂದು ಗ್ರಹ ಬದಲಾವಣೆಯಿಂದ ಮನುಷ್ಯನ ಮೇಲೆ ಮತ್ತೆ ರಾಶಿಗಳ ಮೇಲೆ ಯಾವ ರೀತಿ ಬದಲಾವಣೆಯಿಂದ ಪ್ರಕೃತಿ ಮೇಲೆ ಯಾವ ರೀತಿ ಹೊಡೆತ ಬೀಳುತ್ತೆ ಅಥವಾ ರಾಶಿ ಮೇಲೆ ಯಾವ ರೀತಿ ಮನಸ್ಸಿನ ಮೇಲೆ ಅಥವಾ ಕೆಲಸದ ವಿಚಾರಕ್ಕೆ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದನ್ನ ಲೆಕ್ಕಾಚಾರ ಮಾಡಬಹುದು. ಇದೇ ಈ 15ನೇ ತಾರೀಕು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಅಷ್ಟೇ ಈ ಸಂಕ್ರಾಂತಿ ಹಬ್ಬ ಅಂತ ಹೇಳಿದ ತಕ್ಷಣನೇ 14, 15 2 ದಿನ ಒಂದು ಕನ್‌ಫ್ಯೂಸಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಈ ವರ್ಷ 2024ರಲ್ಲಿ ಈ 14ನೇ ತಾರೀಕು ಧನುರ್ ರಾಶಿಯಿಂದ ಕುಂಭ ರಾಶಿ ಶನಿ ಹೇಗೆ ಬದಲಾವಣೆ ಆಗ್ತಾನೋ, ಅದೇ ರೀತಿ ಸಹ ಮಕರ ರಾಶಿಗೆ ರವಿ ಬದಲಾವಣೆ ಆಗ್ತಾ ಇರುವಂಥದ್ದು. ಇದರಿಂದ ಕೆಲವು ರಾಶಿಗಳಿಗೆ ಶುಭ, ಕೆಲವು ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ನಾವು ನೋಡೋಕ್ಕೋದ್ರೆ ಯಾವಾಗಲೂ ಅಷ್ಟೇ ಸಂಕ್ರಾಂತಿ ಭವಿಷ್ಯ ಅಂತ ಹೇಳಿದ್ರೆ ನಾವು ಈ ಸಂಕ್ರಮಣದಿಂದ ಸಂಕ್ರಮಣ ಅನ್ನುವಂಥದ್ದು ಲೆಕ್ಕಾಚಾರ ಇರುತ್ತೆ. ಅಂದ್ರೆ ಸಂಕ್ರಮಣ ಅಂತ ಹೇಳಿದ್ರೆ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗುವಂಥ ಸಮಯ ಅವಧಿ ಏನಿರುತ್ತೆ, ಅಲ್ಲಿ ತನಕ ಈ ರವಿಯ ಚಲನವಲನದಿಂದ ಲೆಕ್ಕಾಚಾರ ಮಾಡಿ ಭವಿಷ್ಯವನ್ನ ಹೇಳುವಂಥದ್ದಿರುತ್ತೆ. ಹಾಗಿದ್ರೆ ಎಷ್ಟು ದಿನಗಳವರೆಗೂ ಅದು ಕೆಲಸ ಮಾಡುತ್ತೆ ಅಂದ್ರೆ 30 ದಿನಗಳವರೆಗೂ ಇರುತ್ತೆ. ಅಂದ್ರೆ ಈಗೇನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಬದಲಾವಣೆ ಆಗುತ್ತಾ ಸಂಕ್ರಮಣ, ಅದೇ ರೀತಿ ಮಕರ ರಾಶಿಯಿಂದ ಕುಂಭ ರಾಶಿಗೆ ಹೋಗೋವರೆಗೂ ಸಹ ಈ ಏನ್ ನಾನು ಹೇಳುವಂಥ ರಾಶಿಗಳ ಮೇಲೆ ಬರುವಂತಹದ್ದು ತೊಂದರೆಗಳು ಮತ್ತೆ ಶುಭ ಅಶುಭಗಳು ಏನಿರುತ್ತೆ ಅದರ ಲೆಕ್ಕಾಚಾರ ಆಗಿರುತ್ತೆ. ಮತ್ತೆ ಅದೇ ರೀತಿ ಸಹ ನಾವು ವರ್ಷಫಲ ಅಂತ ನಾವು ನೋಡಿದಾಗ ಯಾವಾಗಲೂ ಅಷ್ಟೇ ವರ್ಷ ಅಂತ ಹೇಳಿದ್ರೆ ಇಡೀ 360 ದಿನಾನೂ ಸಹ ಗುರು ಚಲನವಲನದಿಂದ ಲೆಕ್ಕಾಚಾರ ಮಾಡುವಂಥದ್ದಿರುತ್ತೆ. ಹಾಗಿದ್ರೆ ರಾಶಿ ವೈಸ್ ಅಂತ ನಾವು ನೋಡಿದಾಗ ಮೊದಲಿಗೆ ಮೇಷ ಮೇಷ ರಾಶಿ. ರಾಶಿಯವರೆಗೆ ಹೇಗೆಲ್ಲ ಇರುತ್ತೆ ಅನ್ನುವಂಥದ್ದು ಮೊದಲಿಗೆ ನೋಡ್ಕೊಂಡ್ಬಿಡೋಣ. ನೋಡಿ, ಇವರಿಗೆ ಮೇಷರಾಶಿಯವರಿಗೆ ಈ ಆತುರದಿಂದ ನಿರ್ಧಾರಗಳನ್ನ ಏನಾದರೂ ತೆಗೆದುಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. ಅದರಿಂದ ಹೆಚ್ಚು ತೊಂದರೆಗಳಾಗುತ್ತೆ. ದಿಢೀರಂತ ಏನಾದರೂ ಮದುವೆ ವಿಚಾರದಲ್ಲಿ ಡಿಸೈಡ್ ಮಾಡ್ಬಿಡ್ತೀರಾ, ಅಥವಾ ಯಾವುದೋ ಸರಿ ಇಲ್ದಿರೋಂಥದ್ದು ಏನಾದರೂ ಬಿಸ್ನೆಸ್‌ಗೆ ಕೈ ಹಾಕುವಂಥದ್ದು, ಅಥವಾ ಯಾವುದಾದರೂ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥದ್ದು ವರ್ಷದಲ್ಲಿ ಎಲ್ಲರೂ ಆಲೋಚನೆ ಇರುತ್ತೆ. ಆದ್ರೆ ಅದರ ಹಿಂದೆ ಮುಂದೆ ನೋಡಿದಿರ ಕೆಲಸಕ್ಕೆ ಕೈ ಹಾಕಿ ತೊಂದರೆಗಳನ್ನ ಅನುಭವಿಸುವಂಥದ್ದು ಸಾಧ್ಯತೆ ಇರುತ್ತೆ. ಸ್ವಲ್ಪ ಯಾವುದೇ ನಿರ್ಧಾರಗಳನ್ನ ತೆಗೆದುಕೋಬೇಕಾದ್ರೇನು ಒಂದ್ ಸತಿ ಇಲ್ಲ 10 ಸತಿ ಯೋಚನೆ ಮಾಡಬೇಕಾಗುತ್ತೆ ಮೇಷರಾಶಿಯವರಿಗೆ. ಅದರ ಜೊತೆಗೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ನೋಡಿ, ಅದು ಒಂದೇ ಅಲ್ಲ, ಭೂಮಿ ಖರೀದಿ ಮಾಡುವಂಥದ್ದು ಏನಾದರೂ ಆಲೋಚನೆ ಮಾಡ್ತಾ ಇದ್ರೆ ಖಂಡಿತ ಪ್ರಯತ್ನ ಮಾಡಬಹುದು ಮೇಷರಾಶಿಯವರಿಗೆ. ಪ್ರಸ್ತುತ ಗುರುಬಲನೂ ಇದೆ. ಮತ್ತೆ ದಶಮ ಸ್ಥಾನದ ಫಲ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರಿಗೆ ಹೆಚ್ಚಿನ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದಿರುತ್ತೆ. ಮತ್ತೆ ಮನೆ ಕಟ್ಟುವಂತ ಆಲೋಚನೆ ಏನಾದರೂ ಇದ್ರೇನು ನೀವು ಪ್ರಯತ್ನ ಮಾಡಬಹುದು. ಮನೆ ಕಟ್ಟುವಂಥದ್ದಕ್ಕೂ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಿದ್ರೆ ಈ ಆತುರ ನಿರ್ಧಾರದಿಂದ ಏನೆಲ್ಲ ತೊಂದರೆಗಳು ಬರುತ್ತೆ, ಅದರಿಂದ ಏನು ಪರಿಹಾರಗಳನ್ನ ತೆಗೆದುಕೊಳ್ಬೇಕು? ಇದು ಬಹಳ ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ಒಂದು ಸತಿ ನಿರ್ಧಾರವನ್ನ ತೆಗೆದುಕೊಂಡ ಅದು ಮುಂದಿನ ದಿನದಲ್ಲಿ 1 ವರ್ಷದವರೆಗೂ ತೊಂದರೆ ಆಗಬಹುದಾದಂಥದ್ದಿದೆ. ಒಳ್ಳೇದಾದ್ರೆ ಬಹಳ ಸಂತೋಷ. ಈ ಮನೆ ಕಟ್ಟುವಂಥದ್ದು, ಭೂಮಿ ಖರೀದಿ ಮಾಡುವಂಥದ್ದು, ಇದರಿಂದ ಹೆಚ್ಚು ಅನುಕೂಲ ಆಗುವಂಥದ್ದೇ ಇರುತ್ತೆ. ಆದ್ರೆ ಯಾವುದೋ ಬೇಡವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಇಡೀ ಜೀವನ ಸಮಸ್ಯೆಗಳಿಗೆ ಒಳಗಾಗುವಂಥದ್ದಿರುತ್ತೆ. ಅದರಲ್ಲಿ ಮದುವೆ ವಿಚಾರದಲ್ಲಿ ನಿರ್ಧಾರವನ್ನ ದಿಢೀರ್ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ. ಇದಕ್ಕೆ ಮುಕ್ತಿಯನ್ನು ಹೊಂದಬೇಕು, ಯಾವುದೇ ಈ ರೀತಿ ತೊಂದರೆಗಳು ಬರಬಾರ್ದು ಅಂತ ಹೇಳಿದ್ರೆ ಆದಷ್ಟು ಶಿವನ ಆರಾಧನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಶಿವನ ಪ್ರಾರ್ಥನೆ, ಪೂಜೆ, ಸಂಕಲ್ಪ ಅಥವಾ ಓಂ ಶಿವಾಯ ನಮಃ ಅಂತೇಳಿ 21 ಸತಿ ಪಠನೆ ಮಾಡೋದ್ರಿಂದನು ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಈ ಪರಿಹಾರಗಳಿಂದನೂ ತೊಂದರೆಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇರುತ್ತೆ.